ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಭಾನುಮತಿ ಎಂಟ್ರಿ ಜೊತೆಗೆ ಕತೆಗೆ ಟ್ವಿಸ್ಟ್ ಸಿಗ್ತದೆ. ಹಾಗಿದ್ರೆ ವೈಷ್ಣವ್ ಯಾರು ಪಾಲಿಗೆ ಆಗ್ತಿದ್ದಾರೆ, ಕಾವೇರಿ ಮತ್ತು ಭಾನುಮತಿ ಪ್ಲ್ಯಾನ್ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕಾವೇರಿಯವ್ರನ್ನ ಕೇಳ್ತಿರೋ ಭಾನುಮತಿ ಬಿಗ್ ಶಾಕ್ಗೆ ಒಳಗಾಗ್ತಿದ್ದಾರೆ. ಬಿಕಾಸ್ ಏನು ನಿನ್ನ ಮೋಟೋ ಅಂತ ಕೇಳ್ತಿದ್ರೆ ಈ ಕಡೆ ಕಾವೇರಿಯವರು ಏನೂ ಕೂಡ ನನ್ನ ಮೋಟೋ ಇಲ್ಲ ಅಂತ ಹೇಳ್ತಾರೆ. ಏನು ಮೋಟೋ ಇಲ್ಲಿ ಏನು ಮಾಡ್ತಿದ್ಯಾ ನೀನು ಅಂತ ಹೇಳ್ತಿದ್ರೆ, ಮೋಟೋ ಅಂದರೆ ಜಸ್ಟ್ ನನಗೆ ಬೇಕಾಗಿರೋದು ಕೀರ್ತಿ ಜಾತಕದ ವಿಷಯವಾಗಿ ತನ್ನ ಪ್ರೀತಿಯನ್ನು ತ್ಯಾಗ ಮಾಡಿದ್ಲು, ಅವತ್ತು ತನ್ನ ಪ್ರೀತಿಯನ್ನು ಬಿಟ್ಕೊಟ್ಲು, ವೈಷ್ಣವ್ಗೆ ಒಳ್ಳೇದಾಗಬೇಕು ಅನ್ನೋ ವಿಷಯ ವೈಷ್ಣವ್ಗೆ ಗೊತ್ತಾಗಬಾರ್ದು. ಲಕ್ಷ್ಮಿ ಈ ಒಂದು ವಿಷಯನ ವೈಷ್ಣವ್ಗೆ ಹೇಳಬಾರ್ದು. ನನ್ನ ಮೋಟೋ ಇರೋದು ಇಷ್ಟೇ ಅಂತ ಕಾವೇರಿ ಹೇಳ್ತಾರೆ. ಹೌದಾ, ಇಷ್ಟಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ಯಾ ಅಂದಾಗ, ಹೌದು ಇಷ್ಟೇ ನನಗೆ ಬೇಕಾಗಿರೋದು. ಆದರೆ ಆ ಕೀರ್ತಿ ಇದ್ದಾಳಲ್ಲ, ಅವಳು ಎಷ್ಟು ಬುದ್ಧಿವಂತೆ ಗೊತ್ತಾ. ಇತ್ತೀಚೆಗೆ ನನ್ನ ಮಗನಿಗೆ ಲಕ್ಷ್ಮಿ ಮೇಲೆ ಫೀಲಿಂಗ್ಸ್ ಬೆಳೀತಿದೆ, ಅದನ್ನು ಹೇಗೋ ನಾನು ಕಂಟ್ರೋಲ್ ಮಾಡ್ತೀನಿ. ಆದರೆ ಕೀರ್ತಿ ಇದ್ದಾಳಲ್ಲ, ತುಂಬ ಅಂದರೆ ತುಂಬ ಅತಿ ಬುದ್ಧಿವಂತೆ, ಚಾಲಾಕಿ ಅಂದರೆ ಚಾಲಾಕಿ, ಎಷ್ಟು ಚಾಲಾಕಿ ಅಂದರೆ ಮಣ್ಮುಕ್ಕಿಸ್ಬಿಡ್ತಾಳೆ ಅಂತ ಹೇಳ್ತಿದ್ದಾರೆ ಕಾವೇರಿಯವರು. ಹೌದಾ, ಅಷ್ಟೊಂದು ಚಾಲಾಕಿನ ಅವಳು? ನೀನೇ ತುಂಬ ಚಾಲಾಕಿ ತಿಮಿಂಗ್ಲ, ಅಂಥದ್ರಲ್ಲಿ ನಿನಗೆ ಮಣ್ಮುಕ್ಕಿಸ್ತಾಳೆ ಅಂದರೆ ಐ ವಾಂಟ್ ಟು ಮೀಟ್ ಹರ್ ಅಂತ ಹೇಳ್ತಿದ್ದಾರೆ ಭಾನುಮತಿ. ಏನು ಹೇಳ್ತಿದ್ಯಾ ಭಾನು ನೀನು ಅಂತ ಕಾವೇರಿಯವ್ರು ಕೇಳಿದ್ದಕ್ಕೆ, ಹೌದು ನಿನ್ನಂಥವಳಿಗೆ ಅವಳು ಮಣ್ಮುಕ್ಕಿಸ್ತಿದ್ದಾಳೆ ಅಂದರೆ ಖಂಡಿತ ಅವಳನ್ನು ಭೇಟಿ ಮಾಡಲೇಬೇಕಾಗತ್ತಾ. ಸರಿ, ಒಂದು ವಿಷಯ ಹೇಳು, ಈ ಒಂದು ಪರಿಸ್ಥಿತಿಯಿಂದ ನೀನು ಬೀಸೋದು ಅಣ್ಣೆಯಿಂದ ತಪ್ಪಿಸ್ಕೊಳ್ಳೋ ರೀತಿ, ಇದರಿಂದ ಬಚಾವಾಗಬೇಕು ಅಂದರೆ ನೀನು ಕೀರ್ತಿ ಮತ್ತು ಲಕ್ಷ್ಮಿ ನಡುವೆ ಯಾರು ಆಯ್ಕೆ ಮಾಡ್ತೀಯಾ? ಯಾರು ನಿನ್ನ ಆಯ್ಕೆ ಅಂತ ಕೇಳ್ತಿದ್ದಾರೆ. ಯಾರು ನಿನ್ನ ಆಯ್ಕೆ ಅಂದರೆ ಏನು ಮಾಡ್ತೀಯ ನೀನು ಅಂತ ಕಾವೇರಿಯವ್ರು ಕೇಳ್ತಿದ್ರೆ, ಈ ಕಡೆ ಭಾನುಮತಿ ನಿನ್ಗದು ಬೇಕಾಗಿಲ್ಲ, ಮಿಕ್ಕಿದ್ದು ನಾನು ನೋಡ್ಕೋತೀನಿ, ನಿನ್ನ ಆಯ್ಕೆ ಯಾರು ಅಂತ ಹೇಳು, ಕೀರ್ತಿನ ಲಕ್ಷ್ಮಿನ ಅಂತ ಕೇಳ್ತಾರೆ. ನಂತರ ಈ ಕಡೆ ಲಕ್ಷ್ಮಿ ಮಲ್ಕೊಂಡಿರ್ಬೇಕಿದ್ರೆ ವೈಷ್ಣವ್ನ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತದಾಳ. ನೆನೆ ನಾನಿರಲಿಲ್ಲ, ಇವತ್ತು ನೀವಿದ್ದಿದ್ರೆ ಏನು ಹೇಳ್ತಿದ್ರೆ ವೈಷ್ಣವ್ ಅವರೇ? ಯಾಕೋ ನಮ್ಮಿಬ್ಬರ ನಡುವೆ ಅಂತರ ಮಾತು ಕಡಿಮೆ ಆಗ್ತದೆ ಅಂತ ಅನ್ನಿಸ್ತದೆ. ಜೊತೆಗೆ ನಾನು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊತಿದ್ದೀನಿ ಅನ್ನಿಸ್ತದೆ. ನಿಮ್ಮ ಆಯ್ಕೆ ಯಾರಾಗಿರ್ತಾರೆ ವೈಷ್ಣವ್? ನಾನಾ ಕೀರ್ತಿನ ಅಂತ ಅಂದ್ಕೊಂಡ ನಿದ್ರೆಗೆ ಜಾರ್ಬಿಡ್ತಾಳೆ. ಕನಸಲ್ಲಿ ಈ ಕಡೆ ಕೀರ್ತಿ, ಆ ಕಡೆ ಲಕ್ಷ್ಮಿ ಇಬ್ಬರು ಕೂಡ ಒಂದು ತಕ್ಕಡೆ, ಅದರ ಮಧ್ಯೆ ವೈಷ್ಣವ್. ಈ ಕಡೆ ಲಕ್ಷ್ಮಿ, ಮದುವೆ ಅನ್ನೋದು ನಂಬಿಕೆ, ಆ ನಂಬಿಕೆ ಮೇಲೆ ಮದುವೆ ಆಗಿರ್ತೀವಿ, ನಿಮ್ಮದು ಆಯ್ಕೆ ನಂಬಿಕೆನ ಪ್ರೀತಿನ ವೈಷ್ಣವ್ ಅಂತ ಲಕ್ಷ್ಮಿ ಕೇಳ್ತಾಳೆ. ಈ ಕಡೆ ವೈಷ್ಣವ್ ಲಕ್ಷ್ಮಿ ಕಡೆ ಬರ್ತಾರೆ. ಲಕ್ಷ್ಮಿ ಕಡೆ ತೂಕ ಜಾಸ್ತಿ ಆಗತ್ತೆ. ತಕ್ಷಣ ಈ ಕಡೆ, ನಂಗೆ ಗೊತ್ತಿತ್ತು ವೈಷ್ಣವ್ ಅವರೇ ನೀವು ಈ ಕಡೆನೇ ಬರ್ತೀರಾ ಅಂತ. ತಾಳಿ ಬಂಧನ ಎಷ್ಟಲ್ವಾ, ನಾನು ನಿಮ್ಮನ್ನು ಮದುವೆ ಆದವಳು, ನಿಮ್ಮ ಜೊತೆ ಇಡೀ ಜೀವನ ಇರಬೇಕಾಗ್ದವಳು, ಖಂಡಿತ ಹಳೆದನ್ನು ಮರೆತು ಹೊಸ ಜೀವನ ಬದುಕೋದೇ ಅಲ್ವಾ ಜೀವನ ಅಂತ ಲಕ್ಷ್ಮಿ ಹೇಳಿ ಖುಷಿ ಪಡ್ತಿದ್ರೆ, ಜೀವನನ ಜೀವಕ್ಕೋಸ್ಕರ ತ್ಯಾಗ ಮಾಡ್ತವಳು ನಾನು ಪ್ರೀತಿನ ಅಂತ ಕೀರ್ತಿ ಹೇಳಿದ ತಕ್ಷಣ ವೈಷ್ಣವ್ ಕೀರ್ತಿ ಕಡೆ ಬಂದುಬಿಡ್ತಾನೆ. ತಕ್ಷಣ ಇಲ್ಲಿ ಲಕ್ಷ್ಮಿ ಕಿಟಾರ್ ಅಂತ ಕಿಚ್ಕೊಂಡ್ಬಿಡ್ತಾಳೆ. ನಂತರ ಈ ಕಡೆ ವಾಶ್ರೂಮ್ಗೆ ಹೋಗಿದ್ದೆ. ಈ ಕಡೆ ಹಾಗೆ ನೀರಲ್ಲಿ ನಿಂತ್ಕೊಂಡಿದ್ದಾಳೆ ಲಕ್ಷ್ಮಿ. ಚಿಕ್ಕದ್ರಿಂದ ನನಗೆ ಇಲ್ವನ್ನ ಕೂಡ ಕಳ್ಕೊಂಡೆ ಬೀಳ್ತಿದ್ದೀನಿ ವೈಷ್ಣವ್. ಬಾಲ್ಯ, ಅಪ್ಪ ಅಮ್ಮ, ಒಳ್ಳೆ ಬಾಲ್ಯ, ಪ್ರೀತಿ ಯಾವುದೂ ಕೂಡ ನನ್ನ ಜೊತೆ ಇರಲಿಲ್ಲ. ಅಕ್ಕನ ಪ್ರೀತಿ ಹೊರತಾಗೆ ಜೊತೆಗೆ ನಿಮ್ಮನ್ನು ಮಾತ್ರ ನಾನು ಪಡ್ಕೊಂಡಿದ್ದು. ಈಗ ನಿಮ್ಮನ್ನು ಕಳ್ಕೊಂಬಿಟ್ರೆ ಇಲ್ಲ ವೈಷ್ಣವ್, ನೀವು ನನಗೆ ಬೇಕು, ನಿಮ್ಮನ್ನು ಕಳ್ಕೊಳ್ಳೋಕೆ ನಾನು ಇಷ್ಟಪಡಲ್ಲ ಅಂತ ಲಕ್ಷ್ಮಿ ಅಲ್ಲೇ ಕುಸ್ತು ನೀರಲ್ಲಿ ನೆನೆತಿದ್ದಾಳೆ. ನಂತರ ಈ ಕಡೆ ಏನು ಮಾತಾಡ್ತಿದ್ಯಾ ಭಾನುಮತಿ, ನಿನ್ನ ಮಾತು ಕೇಳಿದ್ರೆ ತುಂಬಾ ಭಯ ಆಗ್ತದೆ ಅಂತ ಕಾವೇರಿ ಅವ್ರು ಹೇಳ್ತಿದ್ರೆ, ಹೆದರ್ಕೋಬೇಡ ಕಾವೇರಿ, ನಾನು ಯಾರನ್ನೂ ಕೂಡ ಕೊಲೆ ಮಾಡೋದಕ್ಕೆ ಹೋಗೋದಿಲ್ಲ, ನಿನಗೆ ಕೊಲೆ ಅಂದರೆ ಮೊದಲೇ ಭಯ ಅಲ್ವಾ ಅಂತ ಹೇಳಿದ ತಕ್ಷಣ ಮೆಲ್ಲಗೆ ಮಾತಾಡೋ, ಗೋಡಿಗಳಿಗೂ ಕಿವಿ ಇದೆ, ಈಗ ಗೆಂಡಿರೋ ಬಲೆಯಿಂದಾನೆ ಬಿಡಿಸ್ಕೊಂಡು ಬರೋದು ಸಾಕಾಗೋಗಿದೆ, ಈಗ ಸಿಕ್ಕಾಕೊಂಡಿರೋ ಚಕ್ರವ್ಯೂಹದಿಂದಾನೆ ಆಚೆ ಬಂದರೆ ಸಾಕು ಅಂತ ಅನ್ನಿಸ್ತದೆ ಅಂತ ಕಾವೇರಿ ಅವ್ರು ಹೇಳಿದ್ದಕ್ಕೆ ಈ ಕಡೆ, ಹೌದು ಕೆಲವೊಮ್ಮೆ ನಾವೇ ಹಿಂಡಿರೋ ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ, ನಾವು ಹೇಗೆ ಬರಬೇಕು ಅಂತ ಗೊತ್ತಾಗ್ತದೆ, ಆದರೆ ಹುಷಾರಾಗಿ ಯೋಚನೆ ಮಾಡಿ ಹೊರಗಡೆ ಬರಬೇಕಾಗತ್ತೆ ಅಂತ ಭಾನುಮತಿ ಹೇಳ್ತಾರೆ. ನಂತರ ಏನು ಮಾತಾಡ್ತಿದ್ಯಾ ಭಾನುಮತಿ ನೀನು, ನಿನ್ನ ಮಾತು ಕೇಳಿದ್ರೆ ನಿಜವಾಗ್ಲೂ ತುಂಬಾ ಭಯ ಆಗ್ತದೆ ಅಂತ ಕೇಳ್ತಿದ್ದಾರೆ. ಯಾಕೆ ಹೆದರ್ಕೋತಿದ್ಯಾ? ನಾನು ಇಲ್ಲಿ ಬಂದಿರೋದಕ್ಕೂ ನಿನ್ನ ಪ್ರಾಬ್ಲಮಲ್ಲಿರೋದಕ್ಕೂ ಟೈಮ್ ಸಿಂಕ್ ಆಗಿದೆ, ಯಾಕೆ ಹೆದರ್ಕೋತಿದ್ಯಾ? ಆ ರೀತಿ ಏನೂ ಹೆದರ್ಕೋಬೇಡ, ನಾನು ಇದ್ದೀನಲ್ವ,
ಎಲ್ಲ ಕೂಡ ನೋಡ್ಕೋತೀನಿ ಅಂತ ಹೇಳ್ತಿದ್ದಾರೆ. ಸುಮ್ಮನೆ ನೀನು ಏನು ಅಂತ ಹೇಳಲಿಲ್ಲ ಅಂದರೆ ಅಷ್ಟೇ ನಾನು ಎದ್ದು ಹೋಗಬೇಕಾಗತ್ತೆ ಅಂತ ಕಾವೇರಿ ಅವ್ರು ಹೇಳ್ತಿದ್ರೆ, ಅಯ್ಯೋ ಯಾಕಷ್ಟು ವರಿ ಮಾಡ್ಕೋತಿದ್ಯಾ, ಇಷ್ಟು ದಿನ ನೆಮ್ಮದಿಯಾಗಿ ನಿದ್ದೆ ಮಾಡಿಲ್ಲ ಅಲ್ಲ, ನಿದ್ದೆ ಮಾಡು ನೆಮ್ಮದಿಯಾಗೆ, ನಾಳೆ ಬೆಳಗ್ಗೆ ನಾನು ನಿನ್ನ ಎಲ್ಲೋ ಕರ್ಕೊಂಡು ಹೋಗ್ತೀನಿ, ಖಂಡಿತ ಅಲ್ಲಿ ನಿನ್ನ ಎಲ್ಲ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾರೆ ಭಾನುಮತಿ. ನಂತರ ಬೆಳಗ್ಗೆ ಆಗುತ್ತೆ. ಈ ಕಡೆ ಭಾನುಮತಿ ಮತ್ತು ಕಾವೇರಿ ಇಬ್ಬರು ಕೂಡ ಒಂದು ಜಾಗಕ್ಕೆ ಬಂದಿದ್ದಾರೆ. ನಂತರ ಭಾನುಮತಿ ಕಾವೇರಿ ಅವ್ರನ್ನ ಒಂದು ಬಿಲ್ಡಿಂಗ್ ಹತ್ರ ಕರ್ಕೊಂಡು ಬರ್ತಾರೆ. ಕನ್ಸ್ಟ್ರಕ್ಷನ್ ಆಗ್ತಿರೋ ಬಿಲ್ಡಿಂಗ್ ಹತ್ರ. ಏನಿದು ಭಾನುಮತಿ, ನಾನು ನಿನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀಯ ಅಂದ್ಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡಿದ್ರೆ ನೀನು ನೋಡಿದ್ರೆ ಇಲ್ಲೇ ಕರ್ಕೊಂಡು ಬಂದಿದೆಯಲ್ಲ ಅಂತ ಕೇಳ್ತಿದ್ರೆ ಬೇಸ್ಮೆಂಟ್ ಚೆನ್ನಾಗಿರ್ಬೇಕಲ್ವ ಫೌಂಡೇಶನ್, ಅದಕ್ಕೋಸ್ಕರ ಹೇಗಿದೆ ಅಂತ ನೋಡ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಬೇಕಲ್ವ ಅಂತ ಭಾನುಮತಿ ಹೇಳ್ತಿದ್ರೆ, ಪ್ರಾಬ್ಲಮ್ ಇರೋದು ಮನೇಲಿ, ಎಲ್ಲ ಕರ್ಕೊಂಡು ಬಂದರೆ ಏನು ಪ್ರಯೋಜನ ಅಂತ ಕಾವೇರಿ ಹೇಳ್ತಾರೆ. ಹಾಗಂತ ಅಡುಗೆ ಮನೆ ಕೂತ್ಕೊಂಡು ಮಾಡೋಕ್ಕಾಗತ್ತಾ, ಸ್ವಲ್ಪ ದಿನದಿಂದ ನೀನು ನನ್ನ ಟಚಲ್ಲಿಲ್ಲ ಅಲ್ವಾ, ಹಾಗಾಗಿ ಭಾನುಮತಿ ಪವರ್ ಏನು ಅನ್ನೋದು ನಿನಗೆ ಅರ್ಥ ಆಗ್ತಿಲ್ಲ. ಈ ಭಾನುಮತಿ ಒಮ್ಮೆ ಮಾತು ಕೊಟ್ಲು ಅಂದರೆ ನೀನೇ ಬೇಡ ಅಂದರೂ ಕೂಡ ಅವಳು ಕೆಲಸ ಮಾಡದೆ ಮುಗಿಸೋದಿಲ್ಲ. ಅವಳು ಕೆಲಸ ಮಾಡೇ ಮಾಡ್ತಾಳೆ, ನೀನೇನು ಯೋಚನೆ ಮಾಡಬೇಡ, ನಾನು ಒಮ್ಮೆ ಕೈ ಇಟ್ಟೆ ಅಂದರೆ ಆ ಕೆಲಸ ಆಗಲೇಬೇಕು ಅಂತ ಹೇಳ್ತಿದ್ದಾರೆ ಭಾನುಮತಿ. ನಂತರ ಏನು ಮಾತಾಡ್ತಿದ್ಯಾ ಭಾನುಮತಿ, ನನಗೆ ನನ್ನ ಪುಟ್ಟ ಬೇಕು, ಆ ಇಬ್ಬರು ಕಡೆ ನನ್ನ ಮಗನಿಂದ ದೂರ ಹೋಗಬೇಕು, ಅಷ್ಟಾದರೆ ಸಾಕು, ಅದಕ್ಕೆ ಈ ಗಾರೆ ಕೆಲಸದವ್ರ ಹತ್ರ ಯಾಕೆ ಬಂದಿರೋದು ಅಂದಾಗ ಏನು ಗಾರೆ ಕೆಲಸನ, ಏನು ಮಾತಾಡ್ತಿದ್ಯಾ ಕಾವೇರಿ, ನಮ್ಮ ಕೆಲಸ ಮಾಡಿಕೊಡೋರು ಇಲ್ಲೇ ಇದ್ದಾರೆ, ಅದಕ್ಕೋಸ್ಕರ ಬಂದಿರೋದು, ಬಾಯ್ಲಿ ಅಂತ ಹೇಳಿ ಹೇಳ್ಕೊಂಡು ಹೋಗ್ತಿದ್ದಾರೆ. ಈ ಕಡೆ ಏನು ಮಾಡ್ತಿದ್ಯಾ ಭಾನುಮತಿ ಅಂತ ಹೇಳ್ತಿದ್ದಾರೆ ಕಾವೇರಿಯವರು. ಅಷ್ಟರಲ್ಲಿ ರೌಡಿಗಳು ಯಾರೋ ಒಬ್ರಿಗೆ ಚೆನ್ನಾಗಿ ಹೊಡಿತಿರ್ತಾರೆ, ರಕ್ತ ಬರೋ ರೀತಿ. ಅದನ್ನು ನೋಡಿದ ಕಾವೇರಿಯವ್ರಿಗೆ ಭಯ ಆಗಿಬಿಡುತ್ತೆ. ತಕ್ಷಣ ಓಡ್ಕೊಂಡು ಏನು ಬೇಡ ಎಂತೂ ಬೇಡ ಅಂತ ಅಂದ್ಕೊಂಡು ಕೆಳಗಡೆ ಇಳಿದು ಬಂದೇ ಬಿಡ್ತಾರೆ. ಏನು ಮಾಡ್ತಿದ್ಯಾ ಕಾವೇರಿ ನೀನು, ಯಾಕೆ ಇಳಿದು ಓಡಿ ಬರ್ತಿದ್ಯಾ ಅಂತಕ ಬೇಡ, ಆ ರಕ್ತ ನೋಡ್ತಾ ಇದ್ರೆ ಭಯ ಆಗ್ತದೆ, ನಾನೇ ಹೇಗೋ ಮೈಂಡ್ ಗೇಮ್ ಮಾಡಿಕೊಂಡು ಡೀಲ್ ಮಾಡ್ಕೋತೀನಿ, ಮೊದಲು ಇಲ್ಲಿಂದ ಹೊರಟ್ಬಿಡೋಣಮ್ಮ, ಅದು ನೋಡ್ತಿದ್ರೆ ನಾನೇ ಸತ್ತು ಹೋಗ್ಬಿಡ್ತೀನಿ ಅಂತ ಅನ್ನಿಸ್ತದೆ, ಈ ಸವಾಸನೆ ಬೇಡ ಅಂತ ಹೇಳ್ತಿದ್ರೆ. ಹೌದಾ, ಸರಿ ಆಯಿತು, ನಡಿ ಮನೆಗೆ ಹೋಗೋಣ, ನೀನು ಬಟ್ಟೆ ಪ್ಯಾಕ್ ಮಾಡ್ಕೊ, ಆಮೇಲೆ ನಮ್ಮ ಮನೆಗೆ ಹೋಗೋಣ ಅಂತ ಹೇಳ್ತಿದ್ದಾರೆ ಭಾನುಮತಿ. ಏನು ಮಾತಾಡ್ತಿದ್ಯಾ ಭಾನುಮತಿ ನೀನು ಅಂತ ಹೇಳಿದಕ್ಕೆ, ಹೌದಲ್ವಾ ನಿನ್ನ ಮಗ ನಿನ್ನ ಕುತ್ತಿಗೆ ಹಿಡಿದು ತಪ್ತಾನಲ್ಲ, ಅದಕ್ಕೆ ನೀನು ಮನೇಲಿ ಇರೋಕ್ಕಾಗತ್ತಾ, ಬರಲೇಬೇಕಾಗತ್ತಲ್ವ. ನೋಡು ಕಾವೇರಿ, ಮಕ್ಕಳು ನಮ್ಮನ್ನು ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಾರೆ, ಆದರೆ ಒಮ್ಮೆ ನಾವೇ ಅವ್ರಿಗೆ ಮೋಸ ಮಾಡಿದ್ದೀವಿ ಅಂತ ಗೊತ್ತಾದರೆ ಅವರಿಷ್ಟು ಕೆಟ್ಟವರು ಬೇರೆ ಯಾರೂ ಇರುವುದಿಲ್ಲ. ಅದಕ್ಕೋಸ್ಕರನೇ ಹೇಳ್ತಿರೋದು, ನಿನ್ನ ಪುಟ್ಟ ನಿನ್ನಿಂದ ದೂರ ಆಗಿಬಿಡ್ತಾನೆ, ಅದಕ್ಕೆ ಇವೆಲ್ಲ ನಾನು ಮಾಡಿರೋದ್ರಲ್ಲಿ ಏನೇನೂ ಅಲ್ಲ, ನೀನು ಯಾಕೆ ಹೆದರ್ಕೋತಿದ್ಯಾ, ಇದು ಒಂದು ಸಣ್ಣದಷ್ಟೇ, ಇದಕ್ಕೆಲ್ಲ ನನಗೊಂದು ಲೆಕ್ಕಕ್ಕೆ ಅಲ್ಲ, ನೀನು ಸುಮ್ಮನೆ ಬಾ ನನ್ನ ಜೊತೆ ಅಂತ ಹೇಳಿ ಭಾನುಮತಿಯವರು ಕಾವೇರಿಯವ್ರನ್ನ ಕರ್ಕೊಂಡು ಮೇಲ್ಗಡೆ ಬರ್ತಾರೆ. ನಂತರ ರೌಡಿಗಳು, ಏನು ಭಾನುಮತಿ ಮೇಡಮ್ ತುಂಬ ದಿನ ಆದಮೇಲೆ ಬಂದಿದ್ರ ಅಂತ ಹೇಳ್ತಿದ್ರೆ, ಒಂದು ಡೀಲ್ ಇದೆ ಅಂತ ಹೇಳ್ತಿದ್ದಾರೆ. ಹೋಗಿ ಇವ್ರದೇನಾ ಅಂತ ನಿನ್ಗದೆಲ್ಲ ಬೇಕಾಗಿಲ್ಲ, ಒಬ್ಬರು ಕಿಡ್ನಾಪ್ ಮಾಡಬೇಕಿತ್ತು ಅಂತ ಹೇಳ್ತಾರೆ. ಹೇಳ್ತಿದ್ದಾಗ ಈ ಕಡೆ ಕಾವೇರಿಯವರು ಹೆದರ್ಕೊತಿದ್ದಾರೆ. ಭಾನುಮತಿ ಧೈರ್ಯ ಹೇಳ್ತಿದ್ದಾರೆ, ಸರಿ ಮೇಡಮ್ ಏನು ಅಂತು ಅಂತ ಹೇಳಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ದುಡ್ಡು ಎಷ್ಟು ಅಂತ ಹೇಳ್ತಿರ್ಬೇಕಿದ್ರೆ ನಿಮಗೆ ಎಲ್ಲ ಕೊಡ್ತಿದೆ ಅಲ್ವಾ ಅಂತ ರೌಡಿಗಳು ಹೇಳ್ತಾರೆ. ಸರಿ ಎಷ್ಟು ಹೇಳಿ ಬೇಗ ಡೀಲ್ ಮುಗಿಸಿ ಹೋಗ್ಬಿಡೋಣ, ಹೇಳು ಭಾನುಮತಿ ಎಷ್ಟು ಅಂತ ಚೆಕ್ ಬರೆಯೋದಕ್ಕೆ ಮುಂದಾಗ್ತಿದ್ದಾರೆ ಕಾವೇರಿ. ನಂತರ ಈ ಕಡೆ ರೌಡಿಗಳು ನಾಗ್ತಾ ಇರ್ತಾರೆ, ಚೆಕ್ಕ ಈ ಒಂದು ಫೀಲ್ಡ್ಗೆ ಹೊಸಬ್ರು ಅನಿಸುತ್ತೆ ಅಂತ ಅಂದ್ಕೊಂಡು. ನಂತರ ಕಾವೇರಿ ಇಬ್ಬರಲ್ಲಿ ಒಬ್ಬರನ್ನ ಡಿಸೈಡ್ ಮಾಡುವ ಅಂತ ಹೇಳಿದೆ ಅಲ್ವಾ, ಡಿಸೈಡ್ ಮಾಡಿದ್ಯಾ ಅಂತ ಕೇಳ್ತಿದ್ದಾರೆ ಭಾನುಮತಿ. ಹಾಂ ಡಿಸೈಡ್ ಮಾಡಿದ್ದೀನಿ ಅಂತ ಫೋನಲ್ಲಿ ತೋರಿಸ್ತಿದ್ದಾರೆ. ಇವರ ನಿಜವಾಗ್ಲೂ ಇವರೇನಾ ಅಂದಾಗ ಹೌದು, ಇವಳೊಬ್ಳು ಕ್ಲಿಯರ್ ಆದರೆ ಇವಳು ಸ್ವಲ್ಪ ಬುದ್ಧಿವಂತ, ಆಮೇಲೆ ಮೆಕ್ಕಿದ್ದನ್ನು ನಾನೇ ಹ್ಯಾಂಡ್ಲು ಮಾಡ್ಕೋತೀನಿ ಅಂತ ಕಾವೇರಿಯವರು ಹೇಳ್ತಾರೆ. ಸರಿ ತೋರಿಸು ಅಂತ ರೌಡಿಗಳಿಗೆ ಹೇಳ್ತಿದ್ದಾರೆ. ತೋರಿಸೇ ಬಿಡ್ತಾರೆ ಕಾವೇರಿಯವರು ರೌಡಿಗಳಿಗೆ. ಜೊತೆಗೆ ಈ ಕಡೆ ಕೀರ್ತಿನ ಕಾರುಣ್ಯ ಅವರು ಇವತ್ತೇ ಹೋಗಬೇಕಾ, ನೀವೆಲ್ಲ ಇಲ್ಲೇ ಇರ್ತೀರ ಅಲ್ವಾ, ನಾಳೆ ಮೀಟಿಂಗ್ ಇಟ್ಕೋಬಹುದಲ್ವಾ, ಏನೋ ಒಂದು ರೀತಿ ಕಾತಾಳ ಆಗ್ತದೆ ಅಂತ ಹೇಳ್ತಿದ್ರೆ, ಏನು ಮಾಮ್ ನಾನು ಎಲ್ಲ ಹೋಗ್ತದೆ ನೀಚಸ್ ದೇವಸ್ಥಾನಕ್ಕಲ್ವಾ, ಎಲ್ಲ ಕೂಡ ಇವತ್ತೇ ಡಿಸೈಡ್ ಆಗುತ್ತೆ ಅಂತ ಹೇಳಿ ಲಕ್ಷ್ಮಿ ಕೂಡ ದೇವಸ್ಥಾನಕ್ಕೆ ಹೊರಟು ಬಂದಿದ್ದಾಳೆ. ಈ ಕಡೆ ಕೀರ್ತಿ ಕೂಡ ದೇವಸ್ಥಾನಕ್ಕೆ ಹೊರಟು ಬಂದಿದ್ದಾರೆ. ಹಾಗಿದ್ರೆ ಇಲ್ಲಿ ಕಾವೇರಿ ತೋರಿಸಿದ್ದೇನು ಡೀಲ್, ಯಾರಿಗೆ ಕಿಡ್ನಾಪ್ ಯಾರ್ದು ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡಿ.